ನಾನು ಯಾರ ಸಂಪರ್ಕ ಹೋಗಿಲ್ಲ, ಪಾಪ ಅವ್ರು ಯಾರೂ ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೀಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ? 2027ಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ. ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತಿ, ನೀವು 2027 ಚುನಾವಣೆಗೆ ನಮ್ಮ BJP ಪರವಾಗಿ ಬರೆಯಬೇಕಂತೇಳಿ. ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ, ನಿಮ್ಮ ಅಪೇಕ್ಷೆ ಪಡ್ತಾ ಇರೋದು ಅದೇ ಉದ್ದೇಶದಿಂದ ನಾಳೆ 2ನೇ ತಾರೀಕಿಗೆ ನಾನು ಹೊಂಟೀನಿ. ಹೆಂಗೆ ಮದ್ದೂರಿನಾಗ ಮನೆ ಕರೆದಲ್ಲ ಕಾರ್ಯಕರ್ತರು, ಮದ್ದೂರಿನಾಗೆ ನನ್ನ ಜಾತಿ ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಅಲ್ಲಿ ಹಿಂದುತ್ವನೂ ಇರಲಿಲ್ಲ. ಮದ್ದೂರಿನಾಗ ನಾವು ಹೋದಾಗ 20,000 ಜನ ಸೇರಿದ್ರು. ಮನೆ ಕೆರೆಗಡಕ್ಕೆ ಹೋಗಿದ್ದೆ, ಮಂಡ್ಯ ಸಿಟಿ ಒಳಗೆ 4-5 ಕಿಲೋಮೀಟ್ರ್ ನನ್ನ ಮೆರವಣಿಗೆ ಮಾಡಿದ್ರು. ಈ ಗೋವಾದಾರ ಕರೀಲಕತ್ತಾರ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆದಾಗ ನಾ ಬಾರ್ಡ್ರ್ ನಾನೇ ಅಡ್ಡಾಡೀನಿ, ಪೂರ್ತಿ ಅಕ್ಕಲ್ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರಾಗ ನಾನೇ ಅಡ್ಡಾಡೀನಿ. ನನ್ನ ಸಭೆಗೆ 10,000 to 15,000 ಜನ ಸೇರಿದ್ರು. ಈ ಗೋವಾದಾಗನೂ ಒಂದು ಪರಿವರ್ತನೆ ಆಗ್ಲಕತ್ತೈತಿ. 2027 ಅಲ್ಲಿ ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೂ ನಂದು ರೆಡಿ ಇಟ್ಕೊಂಡಿನಿ. JCB ಪಾರ್ಟಿ ಬಾಯ್ಲ ಎಲ್ಲ ಪಾರ್ಟಿ ರೆಡಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ವಿಜಯ ಮಾಡಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗಿದ್ದರೂ ಹೋಗ್ತೀನಿ, ಪಾರ್ಟಿಯಾಗಿ ಇರ್ಲಿಕ್ಕೆ